ಕಾಲೇಜ್ ಲೈಫಿಂದ 2,000 ಜನ ಪ್ರಪೋಸ್ ಮಾಡಿದ್ದಾರೆ. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ನನಗೆ ಅವಾರ್ಡ್ ಬಂದಿದೆ. ಡಿಫ್ರೆಂಟ್ ಏನ್ ಮಾಡಿದ್ರು ಡಿಫ್ರೆಂಟ್. ವಾವ್ ವಾವ್ ಅಣ್ಣ ಅವನೇ ಅಣ್ಣ ನಾನು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಅನದರ್ ವಿಡಿಯೋ. ಯಾರಾದ್ರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಪುಂಗಿದಾಸ್ ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಲೋ ಗಾಯ್ಸ್, ವಿಡಿಯೋ ಕಡೆ ಹೋಗ್ಬಿಡ. ಅಣ್ಣ ಬಿಗ್ ಬಾಸ್ ಇಂದ ಹೊರಗೆ ಬಂದ್ ಘಟನೆ ಜಗ್ಗಿ ಪುಂಗೈತೆ. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ನನಗೆ ಅವಾರ್ಡ್ ಬಂದಿದೆ ಸರ್. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅನ್ನೋ ಅವಾರ್ಡ್ ಸಿಕ್ಕೈತಿ ನೋಡ್ರಿ. ಅಣ್ಣಗ ಇನ್ಸ್ಟಾಗ್ರಾಮ್ ನಾಗ 3 ಲಕ್ಷ ಜನ ಫಾಲೋವರ್ಸ್ ಇದಾರೆ, ಆದ್ರೆ ಸೋನಾಕಗ 10 ಲಕ್ಷ ಜನ ಫಾಲೋವರ್ಸ್ ಇದಾರೆ. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ನನಗೆ ಅವಾರ್ಡ್ ಬಂದಿದೆ ಸರ್. ಅಣ್ಣಗ ಯಾವ ಕ್ರೇಜ್ ಇದೆ ಅಂತ ಅವನ್ ಬೈಯಿಂದನೇ ಕೇಳ್ರಿ. ಅದರಿಂದ ಇಳುತ್ತಿದ್ದಂಗೆನೆ ಎಲ್ಲ ಫೀಲ್ಡ್ ಅಲ್ಲಿ ಇದ್ದವ್ರು, ಅಂದ್ರೆ ಒಳಗದ್ದವ್ರಲ್ಲ ಆಚೆ ಇದ್ದವರು ಎಲ್ಲರೂ ಓಡ್ ಬರ್ತಾರೆ. ಓಡ್ ಬಂದು ಎಲ್ಲ ಒಳ್ಳೆ ಮೊಬೈಲ್ ಎಲ್ಲ ಹಿಂಗೆ ಇರುತ್ತೆ, ಕ್ಯಾಮ್ರಾಗಳು ಎಲ್ಲ ಅಷ್ಟ್ ಮೀಡಿಯಾ ಬಂದಿದೆ ಅನ್ನೋದೇ ಈ ಕನ್ಸಲ್ಲಿ ಇವ್ರು ನೆನ್ಸ್ಕೊಂಡಿರಲ್ಲ. ಎಲ್ಲ ಪುಂಗೆ ಮಟ್ಟ ಪುಂಗಿ ಅಣ್ಣ ಹೇಳ್ತಾನ. ಬಿಟ್ಟು ತಿಕ್ಕಾಕೋಗ್ ಮಾತು ಅನ್ಕೋಬೇಡಿ. ಇನ್ನು ನಮ್ ಸತೀಶ್ ಅಣ್ಣ ಸ್ಪೆಷಾಲಿಟಿ ಏನಂದ್ರೆ ಅಣ್ಣ ಯಾರಿಗೆ ಇಂಟ್ರೂ ಕೊಟ್ರು ಚಸ್ಮನ ಹಾಕ್ಯಂಡೇ ಇರ್ತಾನೆ. ಇನ್ನೊಂಥರ ಡಿಫರೆಂಟ್ ಕಣೆ, ನೀನ್ ಬಳಸೋ ಮೊಬೈಲು ಇನ್ನೂ ಡಿಫರೆಂಟೇ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕೂರ್ತಿಯೇ. ಇವ್ನ್ಯಾವನ ಸೆಡೆ ನನ್ ಮಗ. 3 ಚಾನಲ್ಲು ಬಂದಿಲ್ಲ ಸರ್, ನಮ್ ಸ್ಟಾಪ್ ಆಗಾಗ್ಲೇ 1 ವಾರ 15 ದಿವಸ ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ. ಈ ತರ ಪುಂಕ್ತಿದ್ರ ಯಾವತ್ತೂ ಸ್ಟಾಪ್ ಆಗಲ್ಲ ಅಣ್ಣ. ಸತೀಶ್ ಅಣ್ಣ ಮುಂಚೆ ಫಿಲಿಮ್ಸ್ ಅಲ್ಲಿ ಆಕ್ಟಿಂಗ್ ಮಾಡಿದಂತೆ. ಆಕ್ಟ್ ಮಾಡಿದ್ರೆ ಸರ್, ಒಂದು ವಿಡಿಯೋ ನೋಡಿದೆ, ತುಂಬಾ ಟ್ರೋಲ್ ಆಗ್ತಾ ಇತ್ತು. ನೀವು ನಾನು 4 ಪಿಕ್ಚರ್ ಅಲ್ಲಿ 6 ತಿಂಗಳಿಗೆ ಮಾಡಿದೆ. ಅದು ನನಗೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲರೂ ಬಂದು ಮೂವಿ ಆಕ್ಟ್ ಮಾಡ್ಬೇಕು ಅಂತ ಬೇಡಿ ಕಾಡಿ ಕೈಕಾಲು ಹಿಡಿದು ಹೋಗ್ತಾರೆ. ನೋಡ್ರಿ, ನಾರ್ಮಲ್ ಜನರು ಫಿಲ್ಮ್ ಜಾಸ್ತಿ ಸರ್, ಬೇರೆ ಕೈಕಾಲು ಹಿಡಿದ್ರೆ ಸತೀಶ್ ಅಣ್ಣ ಇರೋ ಬ್ಯೂಟಿಗೆ ಫಿಲ್ಮ್ ಇಂಡಸ್ಟ್ರಿ ಬಂದು ಇವ್ರ ಕೈಕಾಲು ಹಿಡಿದ್ರೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲರೂ ಬಂದು ಮೂವಿ ಆಕ್ಟ್ ಮಾಡ್ಬೇಕು ಅಂತ ಬೇಡಿ ಕಾಡಿ ಕೈಕಾಲು ಹಿಡಿದು ಹೋಗ್ತಾರೆ. ಮಾತೇ ಇಲ್ಲ. ನೋಡ್ರಿ, ನಮ್ ಸತೀಶ್ ಅಣ್ಣ ಬ್ಯೂಟಿ ಕಮ್ಮಿ ಮಾಡ್ಬೇಕಂತ ಹೇಳಿ ಆಯಿಲ್ ಪೇಂಟ್ ಹಚ್ಚಿದ್ರಂತೆ. ನನ್ನ ಕರ್ರಗ್ ಮಾಡಿ ಆಯಿಲ್ ಫೇಸ್ ಮಾಡಿ ನನ್ನ ಯಾವ ಲೆಕ್ಕಕ್ಕೆ ತಿರ್ಪೆ ತರ ಮಾಡಿದ್ರು ಅಂದ್ರೆ ಮಿರರ್ ನನಗ್ ನೋಡ್ಕೊಳಕ್ ಅಸಹ್ಯ ಆಗ್ತಾ ಇತ್ತು. ಫಿಲ್ಮ್ ಇಂಡಸ್ಟ್ರಿ ಸರಿ ಇಲ್ಲ ಬಾಣ. ನಿನ್ ಅವತ್ತೇನ ಬೆಳಕ್ ಬಿಟ್ಟಿದ್ರೆ ಇವತ್ತು ಕರ್ನಾಟಕದ ಅಮೆರಿಕನ್ ಆಗಿರ್ತಿದ್ದೆ. ನಾನು ಹೋಗ್ಬಿಟ್ಟು ಸರ್ ಏನ್ ಸರ್ ಹಿಂಗ್ ಮಾಡಿದೀರಾ, ಒಂದು ಬೆಳೆಯಕ್ಕೆ ಬಿಡಲ್ಲ ನೀವ್, ಏನ್ ಸರ್ ಹಿಂಗ್ ಮಾಡ್ತಾ ಇದೀರಾ ಅಂದ್ರೆ ಬನ್ರೋ ನೋಡ್ರೋ ಏನಾಗಿದೆ ಅಂದ್ರೆ ಏನಾಗಿದೆ ಚೆನ್ನಾಗಿದೆ ಅನ್ನೋದು. ನನಗೇನು ಮಿರರಲ್ಲಿ ನನಗೆ ನಾನು ಖರ್ಚೀಪ್ ತಗೊಂಡು ಅದನ್ನು ಅಳಿಸ್ಬಿಟ್ರು ಅದಕ್ಕಿಂತ ಚೆನ್ನಾಗಿರ್ತೀನಿ ಅಂತ ಹತ್ಬಿಟ್ಟೆ. ಸರಿ ಆಯ್ತು. ನೋಡ್ರಿ, ಒಂದ್ ಎಷ್ಟು ಫಿಲ್ಮ್ ಕೊಟ್ರೆ ಸ್ಟಾರ್ಗೆ 100 ಫಿಲ್ಮ್ ಆಫರ್ ಬರಲ್ಲ ಅಂತದ್ರಲ್ಲಿ ಬರೀ ಒಂದ್ ಸೈಡ್ ಕ್ಯಾರೆಕ್ಟರ್ ಮಾಡಿ 100 ಫಿಲ್ಮ್ ಆಫರ್ ಬಂದ್ರೆ ನೀವು ನಂಬ್ತೀರಾ? ಇಮ್ಮಿಡಿಯೇಟ್ ಬಿಟ್ಬಿಟ್ಟೆ. ಅದಾದ್ಮೇಲೆ ಒಂದು 100 ಪಿಕ್ಚರ್ ಆಫರ್ ಬಂದಿರ್ಬೋದು. ಅಣ್ಣ ಬಿಗ್ ಬಾಸ್ ಹೋಗ್ಬೇಕಂತ ಒಂದು ಕಾರ್ ತುಂಬಾ ಬಟ್ಟೆ ತಗೊಂಡಿದ್ನಂತೆ. ನಾನು ಅವ್ರು ಟೀಮ್ ಅವ್ರು ಬರ್ತಾರೆ, ನಾನು ಒಂದು ಕಾರ್ ಫುಲ್ಲು ಬಟ್ಟೆ ತಗೊಂಬಂದಿರ್ತೀನಿ. ಅಂದ್ರೆ ನನ್ ಕಾರ್ ಫುಲ್ಲು ಏನ್ ತಾಜ್ ಬಟ್ಟೆ ಚೇಂಜ್ ಮಾಡ್ತಿದ್ದೆ ಅಣ್ಣ ನೀನು? ಕಾರ್ ಫುಲ್ಲು ಬಟ್ಟೆ ತಗೊಂಬಂದಿರ್ತೀನಿ. ಅಂದ್ರೆ ನನ್ ಕಾರ್ ಫುಲ್ಲು ಯಾವ ತರದ ಬಟ್ಟೆ ಒಯ್ದಿ ಸ್ವಲ್ಪ ಹೇಳೋಣ ಒಂದ್ಸಲ. ಶರ್ಟು 13 ಬ್ಲೇಸರ್ಸು, ಆಮೇಲೆ 5 ಶೇರ್ವಾನಿಸ್, ಆಮೇಲೆ ಶಾರ್ಟ್ಸು, ಟ್ರ್ಯಾಕ್ ಪ್ಯಾಂಟು, ಶರ್ಟು 2-3 ಮನೆದು ಅಷ್ಟು ಐಟಮ್ ತಗೊಂಡ್ ಬಂದಿದ್ದೆ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಬಟ್ಟೆ ನೋಡಿ ಬಿಗ್ ಬಾಸ್ ಟೀಮ್ ನವರು ದಂಗಾಗಿ ಹೋಗಿದ್ರು. ಒಂದು ಶರ್ಟ್ಗೂ ವಾವ್ ವಾವ್ ಅನ್ನೋದು. ಸೀಸನ್ 1 ಇಂದ 12 ನಾನು ನೋಡೇ ಇಲ್ಲ ಈ ತರದ ಬಟ್ಟೆ ಅಂತ ಅನ್ಬಿಟ್ಟು ನನ್ನ ಆಚೆ ಕಳಿಸ್ಬಿಟ್ಟು ಅವರೇ ಗುಸು ಅಂತ ಮಾತಾಡ್ಕೊಂಡ್ರು. ಅಣ್ಣ ನೆಕ್ಸ್ಟ್ ಪುಂಗನ ಕಂಟಿನ್ಯೂ ಮಾಡ್ತಾನೆ ಇದ್ರು. ಅಂದ್ರೆ ಅಯ್ಯೋ ಇದು ಬೇರೆಯವ್ರ ತಂದ್ರೆ ಹಾಳು ಮಾಡ್ಬಿಡ್ತಾರೆ, ಅಯ್ಯೋ ಮುಟ್ಟಕ್ಕೆ ಒಂದು ಭಯ ಆಗ್ತಾ ಇದೆ, ಎಲ್ಲ ಹಾಳಾಗ್ಬಿಡುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡ್ರಿ ಅಂತ ಬಟ್ಟೆ ಊರಾಗ 100 ರೂಪಾಯಿ ಮಾರಕ್ ಬರ್ತಾರ್ರಿ ಹಿಂಗೆ ಅಂತ ನಾನು ಒಂದೊಂದು ಹೇಳ್ದೆ. ಅದು ಎಕ್ಸ್ಪ್ಲೈನ್. ಅದು ಒಂದು ಬ್ಲೇಸರ್ ಹಾಕಿದ್ನಲ್ಲ 2,80,000 ರೂಪಾಯಿ. ನೀವುಗಳು ಊರಿಗೆ ಹೋಗಿ ಸೇರ್ಕೊಳ್ಳಿ. ಇಷ್ಟೆಲ್ಲಾ ಬಟ್ಟೆ ಒಯ್ದಿದ್ರು ಸಾಕಾಗಿಲ್ಲ ಅಂತ ಅಣ್ಣ ಏನ್ ಹೇಳ್ತಾರೆ ಕೇಳ್ರಿ. ಹೈ ಎಂಡ್ ಏನೇನಿದೆ ಅದನ್ನೆಲ್ಲ ಫಸ್ಟ್ ಇಡ್ಸ್ಬಿಡಿ. ನನಗೆ ಆಚೆ ಬಟ್ಟೆ ಬೇಕಾದ್ರೆ ವಾರಕ್ಕೆ ತರ್ಸ್ಕೊಂತೀನಿ. ಅಲ್ಲಣ್ಣ ಇಷ್ಟೆಲ್ಲಾ ಬಟ್ಟೆ ಒಯ್ದು ವಾರಕ್ಕೆ ಒಮ್ಮೆ ತರ್ಸ್ಕೊಂತೀನಿ ಅಂತ ಅಣ್ಣ. ನನ್ನ ಹತ್ರ ಏನೋ ಇಷ್ಟು ಬಟ್ಟೆ ಇದ್ರೆ ಸಾಯವರ್ಗ ಅವಿನ ಹಾಕ್ಯಂತಿದ್ದೆ. ಆಚೆ ಬಟ್ಟೆ ಬೇಕಾದ್ರೆ ವಾರಕ್ಕೆ ತರ್ಸ್ಕೊಂತೀನಿ. ಅವರು ಮೈನರ್ ಅಲ್ಲ, ಮೇಜರ್. ಇನ್ನು ನಮ್ ಸತೀಶ್ ಅಣ್ಣ ಹತ್ರ 100 ಕೋಟಿ ನಾಯಿ ಐತಿ.
ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ಸತೀಶ್ ಅವ್ರು ಕೊಡ್ತಾರೆ. ಏನಕ್ಕೆ ಬ್ರೂನೋಗೆ 100 ಕೋಟಿ ವ್ಯಾಲ್ಯೂ? ಹಾಗೆ ಸುಮ್ನೆ ಯಾರಾದ್ರೂ 100 ಕೋಟಿ ಎಷ್ಟು ಹೊಣೆ ಅಂತ ಒಂದು ಕೇಳ್ರು ಅಣ್ಣನ ಹತ್ರ. ಎಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಡಿಫ್ರೆಂಟ್ ಏನ್ ಮಾಡಿದ್ರು ಡಿಫ್ರೆಂಟ್. ಒಂದು ಬಟ್ಟೆ ಹಾಕಿದ್ರು ಡಿಫ್ರೆಂಟ್, ಒಂದು ಏನೇ ಆದ್ರೂ ಡಿಫ್ರೆಂಟ್, ಹೊಂಗಿದ್ರು ಡಿಫ್ರೆಂಟ್. ನೋಡ್ರಿ ನಮ್ಮಣ್ಣಗ ಇಲ್ಲಿವರೆಗೂ 2000 ಜನ ಪ್ರಪೋಸ್ ಮಾಡಿದಾರಂತ. ಎಷ್ಟು ಪ್ರಪೋಸಲ್ ಬಂದಿದೆ ಸರ್? ಎಷ್ಟು ಲೆಕ್ಕ ಇಲ್ಲ ಸರ್. ಸರ್ ಇಲ್ಲ, ಫ್ಯಾನ್ಸಿ ನಂಬರ್. ಕಾಲೇಜ್ ಲೈಫ್ ಇಂದ 2000 ಜನ ಪ್ರಪೋಸ್ ಮಾಡಿದ್ದಾರೆ. 2000 ಜನ. ಅದಕ್ಕೆ ಅನ್ಸ್ತೈತಿ 2000 ರೂಪಾಯಿ ನೋಟ್ ಬ್ಯಾನ್ ಆಗಿದ್ದ. ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸೊ ಗೈಸ್, ನಾ ಮಾಡ್ರಿ ವಿಡಿಯೋ ಕೇಳೋ ತಮಾಷೆಗೆ ಮತ್ತೆ ಯಾರು ಸೀಸೋ ತಗೋಬೇಡ್ರಿ. ಯಾರ್ದೋ ಚಾನಲ್ಗೆ ಹೊಸ ವಿಡಿಯೋ ಕೊಟ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ.